ಅಯ್ಯೋ ನನ್ನ ತಾಯಿ, ಈಗಾರ ನೆನೆಸ್ಕೊಂಡೆ ಯವ್ವ ನಿನ್ನ ನಾನು. ಇನ್ನಿದಾಗ ನೆನೆಸ್ಕೊಂಡು ನೋಡು, 100 ವರ್ಷ ಆಯಸ್ವ ನಿನಗೆ. ಅಲ್ಲ, ಊರಿಗೆ ಹೋಗ್ತಾನೆ ಅಂತ ನೀನು ಹೋಗಿದ್ರಿ, ಮತ್ತೆ ಬಂದ್ರಿ. ಮನೆ ಚಾವಿ ಇಸ್ಕೊಂಡು ಹೋಗೋಣಂತ ಬಂದೆ ಅಮ್ಮ. ಅದು ನಾವು ಊರಿಗೆ ಹೋಗೋದಿಲ್ಲಮ್ಮ, ಈಗ ಇಲ್ಲೇ ಇರ್ತೇವೆ, ಸದ್ಯಕ್ಕೆ ಎಲ್ಲಿ ಹೋಗೋದಿಲ್ಲ. ಹೌದಾ? ಅಯ್ಯೋ ಪುಣ್ಯ ಬರಲವ ನಿನಗೆ. ಹಂಗಾರೆ ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಇರ್ತೀರಿ? ಹ್ಞೂ ಅಮ್ಮ, ಅದ ಊರಿಗೆ ಹೋಗಿದ್ವಲ್ಲ, ಅಲ್ಲಿ ಏನಾಯ್ತು ಗೊತ್ತನ? ಹೌದಾ? ನೋಡುವ, ಈ ಕಾಲದಾಗ ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು. ಒಟ್ಟೀಗ ಹಂಗಾರ ಅಲ್ಲಿ ಹೋಗೋದಿಲ್ಲ ಅಂತ ಆತನ. ಪಾಪ ನಿನ್ನ ಗಂಡನ ಮನ್ಸಿಗೆ ಭಾಳ ಬೇಸರಾಗಿರ್ಬೇಕಲ್ಲ, ಹಿಂಗೆ ಮಾಡಿದ್ಲಲ್ಲ ಮೂವ್ ಅಂತೇಳಿ. ಅಲ್ಲ ಅಮ್ಮ, ತಾವೊಂದು ಬಗೆದರೆ ದೈವ ಒಂದು ಬಗೆತೈತೆ ಅಂತೇಳಿ, ಅದು ನಾವೆಷ್ಟೇ ನಾವು ಕೆಟ್ಟದ್ದನ್ನು ಇನ್ನೊಬ್ರಿಗೆ ಬಯಸಿದ್ರು ಕಾಯಕಂತ ಮ್ಯಾಗ ಒಬ್ಬ ದೇವ್ರು ಇರ್ತಾನಲ್ಲಮ್ಮ, ಹೌದಿಲ್ಲ? ಮತ್ತು ಅವ ತಪ್ಪು ಸರಿಗಳನ್ನ ಸರಿಯಾಗಿ ತೂಕ ಹಾಕ್ತಿರ್ತಾನೆ. ಅವ್ನು ಗೊತ್ತಿರ್ತೈತಿ ಅನ್ಯಾಯ ಮಾಡಕತ್ರ ಇವರಿಗೆ ಸಾಥ್ ಕೊಡ್ಬೇಕು ಬೇಡ ಅಂತೇಳಿ, ಹೌದಿಲ್ಲಮ್ಮ? ಹೌದವಾ, ನೀ ಹೇಳೋದು ಬರೋಬ್ಬರಿ. ಏನು ಅನ್ಯಾಯಕ್ಕೆ ಮತ್ತು ದೇವ್ರ ಕೈಗೂಡಿಸ್ತಾನ, ಮತ್ತು ಹೌದು ತಕ್ಕ ವಾಪಸ್ ಪಾಠ ಕಲಿಸ್ತಾನ ನೋಡು. ಹಂಗೆ ಒತ್ತಿ ಇಟ್ಟು ನಿನಗೆ ಇದು ಮತ್ತು ಹಂಗೆ ಮಾಡಿ ತಪ್ಪ ಬಿಡು, ಅದೇನು ಸುಳ್ಳಲ್ಲ ನೋಡು. ಈಗ ತಂದು ಸರ ಹಿಂಗೆ ಹಾಕ್ಕೊಂಡು ಕುಂತಾನ ಒಟ್ಟು. ಹ್ಞೂ ಅಮ್ಮ, ಈಗ ಏನು ಮಾಡ್ತಾರೆ ಏನಪ್ಪ ಗೊತ್ತಿಲ್ಲ. ಅವರಿಗೆ ನಾವೇನು ಹೇಳಕ್ಕೆ ಹೋಗಲಿಲ್ಲ. ಇವ್ರಂತರೂ ಸಿಟ್ಟಿಗೆದ್ದು ಮನೆ ಒಳಗೆ ಇನ್ನೂ ಹೋಗಿದ್ದಿಲ್ಲ, ಹೊರಗೆ ಜಗಳ ಆಗತ್ತಲೆ ಹಂಗೆ ಕರ್ಕೊಂಡೆ ಬಂದುಬಿಟ್ರು. ಹೌದನಾ? ಆಗಲಿ ಬಿಡು. ಆದರೂ ಪಾಪ ನಿಮ್ಮ ಅತ್ತಿಗೆ ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರ್ತಾಳೆ. ಹಂಗೆ ಸುಮ್ಮನೆ ಏನು ಯಾವ ಬಂಗಾರನೂ ಯಾರ ಕಡೆನೂ ಬರೋದಿಲ್ಲ, ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರ್ತಾಳೆ. ಅದೊಂದು ಸಿಗ್ಬೇಕು ಪಾಪ. ಸಿಗ್ಬೇಕಂತ ನಾವಂತೀವಮ್ಮ. ಆದರೆ ಎಂಥ ದುಷ್ಟ್ರ ಕೈಯಾಗ ಅವ್ರು ಕೊಟ್ಟಿರ್ತಾರಂತ ಅದನ್ನು ಲೆಕ್ಕ ಹಾಕ್ಬೇಕಲ್ಲ. ಒಂದು ವಸ್ತು ನಾವು ಅದನ್ನು ನಮ್ಮ ಹತ್ರ ಇದ್ದಾಗ ಜೋಪಾನವಾಗಿ ಇಟ್ಕೋಬೇಕು. ಅದನ್ನು ಬಿಟ್ಟು ನಾವು ಇನ್ನೊಬ್ರಿಗೆ ಕೊಟ್ಟು ಅದನ್ನು ನಾವು ಕಳ್ಕೊಂಡು ವಾಪಸ್ ಮತ್ತು ನಮ್ಗೆ ಸಿಗಲಿ ದೌಡ್ ಸಿಗಲಿ ಇಷ್ಟೊತ್ತಿಗೆ ಸಿಗಲಿ ನಮ್ಗೆ ಅದು ಸಿಗಬೇಕು ಅಂತ ನಾವು ಆಸೆ ಪಟ್ರೆ ಸಿಗಬೇಕಲ್ಲ, ಹೌದಿಲ್ಲ ಅಮ್ಮ? ಅಲ್ಲ, ಯಾಕಂದರೆ ಅದು ಬೇಕಂತೇಳಿ ಅವ್ರು ಅದನ್ನು ತೆಗೆದಿಟ್ಕೊಂಡಿರ್ತಾರ, ಮುಚ್ಕೊಂಡಿರ್ತಾರ, ಅದನ್ನು ಕಸ್ಕೊಂಡಿರ್ತಾರ. ಅನ್ಯಾಯ ಮಾಡ್ಬೇಕಂತ ಇದ್ದವರು ಅಷ್ಟು ಸುಲಭ ಕೊಟ್ಬಿಡ್ತಾರ, ಕೊಡಂಗಿಲ್ಲ. ಹೌದು, ಅದು ಕರೆ ಬಿಡು. ನನಗೂ ಕೆಟ್ಟ ಬೇಸರದಂಗೆ ಆಗ್ಬಿಟ್ಟಿತ್ತು. ಮತ್ತು ನನ್ನ ಸೊಸಿ ಕಸ್ತೂರಿಗೆ ಫೋನ್ ಮಾಡಿದ್ದೆ. ಸಾಕು, 3 ತಿಂಗಳ ಮೇಲೆ ಅದು ಈಗ ಬಾಣತನ ಕಾಸ್ಕೊಳ್ಳೋದೆಲ್ಲ ಮುಗ್ದೈತಿ, ಬಂದುಬಿಡು ಸಾಕು, ಏನು ಇಲ್ಲಾರ ಏನು ಕೆಲಸ ಅಂತ ಅದ ನಿನಗೆ, ಆಳ ಮಕ್ಕಳು ಇರ್ತಾರೆ ಮಾಡ್ತಾರೆ, ಬಂದುಬಿಡು ಅಂತೇಳಿ ಹಚ್ಚಿದ್ದೆ ಫೋನ್. ಹ್ಞೂ ರೀ ಎತ್ತಿಯಾರ, ಹಂಗಾರೆ ನಾಳೆ ಬರ್ತೀನಿ ಅಂದಾಳ ಆಕಿನು. ಹಂಗಾರೆ ಬ್ಯಾಡ ಅಂತ ಹೇಳ್ಬಿಡ್ಲೇನು ಆಕಿಗೆ? ಹಂಗಾರೆ ಇನ್ನೊಂದು ತಿಂಗಳು ಅಂತೇಳಿ ಮನಿ ಖಾಲಿ ಬಣ ಅನ್ಸೋದಕ್ಕೆ ತಲೆಕೆಟ್ಟು. ಮತ್ತು ಮೊಮ್ಮಕ್ಕಳು ಅಲ್ಲೇ ಇದ್ವಾ, ಇವ ದೊಡ್ಡವ ಇಲ್ಲೇ ಇದ್ದ. ಇವಂದು ಪರೀಕ್ಷೆ ಇತ್ತು, ಮುಗೀತು ಅಂತೇಳಿ ಇವನು ಸುಟ್ಟಿಗೆ ಮತ್ತು ವಾಪಸ್ ಹತ್ತಾಗ ಹೋದ. ಮನಿ ಏನು ಎದ್ರೆ ರಾವ್ ಹೊಡಿತಿದ್ವ, ಯಾರು ಇಲ್ಲಲ್ಲ ಮನ್ಯಾಗ. ಮಂದಿ ಇದ್ದಿದ್ದು ಒಮ್ಮೆ ಒಬ್ಬೇಕೆ ಇರ್ಬೇಕಂದ್ರೆ ಇದು ನೀ ಇದ್ದಾಗ ಒಂಚೂರು ನೀನು ಕೂಟಾರ 4 ಮಾತಾಕಿದ್ವ, ಮನ್ಯಾಗೆಲ್ಲ ಕೆಲಸಕ್ಕೂ ಕೈಗೂಡ್ತಿದ್ದಿ. ಪಾಪ ನಾ ಒಗ್ಗರಣೆ ಹಾಕ್ತಿದ್ದೆ, ನೀ ಕೊಡ್ತಿದ್ದಿ. ಹಿಂಗಾಗಿ ನನಗೆ ಆಸರ ಬೇಸರ ಕಳ್ದಂಗೆ ಆಗ್ಬಿಟ್ಟಿತ್ತವ. ನನ್ನ ಮಗಳ ಇದ್ದಂಗೆ ಆಗಿತ್ತು. ನನ್ನ ಮಗಳಿದ್ರು ಇಷ್ಟು ಆರಾಮ ಇರ್ತಿದ್ದಿಲ್ಲ. ಯಾಕೆ ಹೇಳ, ನನ್ನ ಮಗಳದ ಹಾಕಿ ರಾಡಿ ಕೇಳೋದ ಹೆಚ್ಚಾಕಿತ್ತು ನನಗೆ. ಹಂಗಾಗಿ ಈಗ ಕಸ್ತೂರಿಗಾರ ಬರ ಕೇಳೋಣ ಅಂತ ಫೋನ್ ಹಚ್ಚಿ ಹೇಳಿ ನಿನ್ನೆ ಬರ್ತೇನೆ ಅಂದಾಳ. ಮತ್ತು ಗರಿವತ್ತು ಬೇಡ ಅಂತೇಳಿ. ಅಮ್ಮ, ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ ಹೇಳುವ, ಅದಕ್ಕೇನಂತೆ? ಕಸ್ತೂರಿ ಬರಲಮ್ಮ, ನನಗೂ ಗೆಳತಿ ಇಲ್ದ ಬ್ಯಾಸರದಂಗೆ ಆಕೈತಿ. ನನ್ನ ಗೆಳತಿ ಇದ್ಲಂದ್ರೆ ನನಗೂ ಒಂಥರ ಖುಷಿ. ಇಲ್ಲಿ ಏನು ಕೆಲಸ ಮಾಡೋದು ಬೇಡಾಕಿ, ಬರೇ ಬಂದು ಆರಾಮಾಗಿರ್ಲಿ ಅಷ್ಟೇ ಸಾಕು. ನಾ ಎಲ್ಲ ಮಾಡ್ತೀನಿ ಕೆಲಸ. ಆಕಿ ಬರಲಿ ಅಷ್ಟೇ. ಆಯ್ತವ, ನೀ ಹೆಂಗೆ ಹೇಳ್ತಿ ಹಂಗಾಗಲಿ. ಮತ್ತು ನಿನಗೆ ಬ್ಯಾಸರಕತಿ ಅವ್ರು ಬರಲಿ ಅಂತೀ ಅಂದ್ರೆ ಮತ್ತೆ ಆತವ ಬರ್ಬಳ್ಳಕ್ಕ, ಹೌದಿಲ್ಲ? ಆಯ್ತಮ್ಮ, ಹಂಗಾರೆ ಚಾವಿ ಕೊಡ್ರೆ ನಾಳೆ ಬರ್ತೀನಿ ನಾನು. ಆಯ್ತವ, ಆಯ್ತು, ತಡಿ ತೊಗೊಂಬರ್ತೀನಿ. ಹಬ್ಬ ದೇವ್ರೆ, ನಾ ಎಲ್ಲಿ ಮನೆ ಯಾರಿಗಾರ ಕೊಟ್ಟಾರೋ ಏನೋ ಅಂತ ಮಾಡಿದ್ದೆ. ಪುಣ್ಯಕ್ಕೆ ಚಾವಿ ಹಂಗೆ ಇಟ್ಟಾರಲ್ಲ. ಇನ್ನೊಂದು 2 ದಿನ ಆಗಿದ್ರೆ ಯಾರಿಗಾರ ಕೊಡ್ತಿದ್ರು ಬಿಡು. ಇವತ್ತು ಬಂದೇವಂತೇಳಿ ನಮಗೆ ಸಿಕ್ಕೈತಿ. ಅಡಿಗೆ ಆತನ್ಲೇ? ಮಾಡಕತ್ತೇನ್ರಿ. ಏಕಿನ ವಸ್ತ್ರ ಕೊಡ್ಬಾ, ಹಂಗ ಸೀರೆ ಉಡ್ಸ್ಬಾ. ನೋಡ್ರಿ, ಅಡಿಗೆ ಮಾಡಕ ಆಕತ್ತೆ ಅಂತ ಮಾಡಿರನ. ಒಂದು ಬೆಳಗ್ಗೆ ಎದ್ದಾಗಿಂದ ದನ ಕರ ಎಲ್ಲ ನೋಡಿದ್ದಾತು, ಮಾಡಿದ್ದಾತು, ಕೆಲಸ ಚಾಕ್ರಿ ಎಲ್ಲ ಮುಗಿದಿದ್ದಾಕತ್ರು ಈ ಜೊತೆಗೆ ಚಾ ಕೊಡ್ಬೇಕು, ತಲೆ ಬಾಚ್ಬೇಕು, ಜಾತಕ್ಕೆ ನೀರಿಡಬೇಕು, ಸೀರೆ ಉಡಿಸ್ಬೇಕು, ತಲೆ ಬಾಚ್ಬೇಕು. ಅಯ್ಯೋ 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 ಅಲ್ರಿ, ಒಂದು ಕೈ ಏನೋ ಇಲ್ಲ, ಇನ್ನೊಂದು ಕೈಯಾಗರ ಏಟಕ ತಟ್ಟು ಕೆಲಸನಾರ ಮಾಡ್ಕೊಬಾರ್ದನ್ರಿ. ಅಯ್ಯೋ ದೇವ್ರೆ, ಇವ್ರಿಗೆ ಉಂಡಿನ ಕೈ ನೀರು ಹಾಕಕ್ಕೂ ನಾನೇ ಬೇಕು. ಆಯ್ತಪ್ಪ, ಕೈ ಬರಬರಿಲ್ಲ, ಒಪ್ಕೊಂತೇನೆ. ಆತು ಯಪ್ಪ, ನನಗಂತೂ ಈ ಕೆಲಸ ಮಾಡಿ ಸಾಕಾಗಿ ಹೋಗತೈತಿ. ನನ್ನ ಕೈಲಿ ಇನ್ನಾಗದಲ್ಲ ಮಾಡಕ್ಕೆ. ತಂದೆನಾ ವಸ್ತ್ರ? ಅಯ್ಯೋ ದೇವ್ರೆ ರೀ, ಆ ಹರವಣದ ಮ್ಯಾಗ ವಸ್ತ್ರ ಇಟ್ಟೇನಿ, ಕೊಟ್ಟು ಬರೋಗ್ರಿ. ನಾನು ಹೋಗ್ಲೆ ನೀನು ಹೆಣ್ಮಗಳು ಹೋಗು, ನಾವು ಹೋಗ್ಬೇಕನ? ಎಷ್ಟೊತ್ತು ಮಾಡ್ತಾಳ ಏನಾತ? ಒಂದು ವಸ್ತ್ರ ಕೇಳಿದ್ರೆ ಕೊಡಕ್ಕೆ 4 ತಾಸು ಸಿಕ್ಕಿದೆ. ಪಟ ಕೊಟ್ಲ. ತಗೋರಿ. ಅಲ್ಲ, ಮೊನ್ನೆರ ತಲೆ ತೊಳ್ಕೊಂಡಿರಿ, ಮತ್ತೆ ತಲೆ ತೊಳ್ಕೊಂಡ್ರಿ ಈಗ? ದೇವ್ರೆ, ತಲೆ ನೀರು ಹಾಕೊಳ್ಳೋದಾಗಿತ್ತವ, ಅದಕ್ಕೆ ತೊಳ್ಕೊಂಡೆ. ಗೊತ್ತನ? ಅಲ್ಲಿ ಅರಿವಿ ಐತಿ ಒಗದಾಕ. ಏನ ನಾನು ಅರ್ಬಿ ಒಗದಾಕ್ಬೇಕ? ಅದು ತಲೆಗೆ ನೀರು ಹಾಕೊಂಡಿರಿ ಆ ಅರ್ಬಿನ? ನನ್ನ ಕೈಲಿ ಹೋಗ್ಯದಾಗಲ್ಲ. ಹಂಗಂದ್ರೆ ಹಂಗ ಒಂಚೂರು ಅರ್ಬಿ ಒಗಿಬಾರ್ದನ ಹಂಗಾರ? ಮತ್ತೆ ನನ್ನ ಕೈಲಿ ಹೋಗ್ಕೊಳ್ಳೋದಾಕತ್ತನ? ಒಗದ ಹಾಕ್ಬಿಟ್ಟು ಏನು ಹಂಗ ಇಡಕತ್ತೆ? ಮತ್ತೆ ಒಂದಿಟ್ಟು ಒಗದ ಹಾಕ. ಅಯ್ಯೋ ದೇವ್ರೆ, ನಿಮ್ದೊಳಕತ್ತೆ ಆತ್ ಬಿಡ.
ಏನ್ರಿ ನನ್ನ ಕೈಲಾಗಲ್ಲಪ್ಪ, ನನ್ನ ಕೈಲಾಗಂಗಿಲ್ಲ. ಇನ್ನು ಯಾವ ಚಾಕ್ರಿ ಮಾಡಕ್ಕೂ ನನ್ನ ಕೈಲಿ ಆಗದೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಅಲ್ರಿ ನಿಮ್ಮ ಇದ್ರಿಗೆ ಹೆಂಗೆ ಹೇಳೋದು, ತಿಂಗಳದಾರ ಬಿ ನಾವು ಹೋಗೋದಾಕ್ಬೇಕಂತ. ಹೋಗ್ರಿಪ್ಪ, ನನ್ನ ಕೈಲಾಗಲ್ಲ. ನಮ್ಗೇನು ಅಸಹ್ಯ ಪಸಹ್ಯ ಏನು ಇರಂಗಿಲ್ಲನ? ಹೌದಾ? ಏನು ಹೇಳೋದು ಮರ ಇದಕ್ಕೆ ತಗ. ನಾನು ಸೀರೆ ಉಡಿಸ್ಬಾರ ಹುಡುಗಿ. ಹೋಗು ಒಂಚೂರು ಮೊದಲು ಸೀರೆ ಉಡಿಸಿ ಹೋಗು. ಅದು ಬೇಕಾದ್ರೆ ನಮ್ಮ ಆಕಿನ ಒಕ್ಕೋತಾಳ, ಸೀರೆ ಉಡಿಸ್ಬರೋಗು. ಉಡಿಸ್ಬರೋಗು. ಉಡಿಸ್ತಾನೆ ನಿಮಗೆ ಸೀರೆನ. ಅಲ್ರಿ ನಾಳೆ ಆಸ್ತಿ ಹಂಚಿಕೆ ಆಗುವತ್ನಾಗ, ಪಾಲ್ಗಡೆ ಆಗುವತ್ನಾಗ ಏನು ನಮಗೇ ಬಿಟ್ಟೋಕ್ಕಾರ ಎಲ್ಲ. ಬರ್ತಾರ ಅವಾಗ ನಿಮ್ಮ ತಮ್ಮ ತಮ್ಮನಿ ಅಂತಿಬ್ರು. ನನಗಿಷ್ಟು ಬರಬೇಕು, ಬಂದು ಬಿಡಬೇಕು ಅಂತೇಳಿ ಅವಾಗ ಹಂಚ್ತೇವಿಲ್ಲ ಅವರಿಗೆ. ಈಗ ಅತ್ತಿ ಚಕ್ರಿ ಮಾಡಕ್ಕೆ ನಾನು ಬೇಕೆ ಮಾಡ್ಬೇಕನ? ಮನ್ಯಾಗ ಎಷ್ಟು ಕೆಲಸ ಅದಾವ ನೀವೇ ನೋಡ್ತೀರಿ. ದನ ಕರ ಅದು ಇದು ಮಾವಾರಿಗೆ ಮಾಡ್ಬೇಕು, ಅತ್ತಿಯರಿಗೆ ಮನೆ ಕೆಲಸ ಮಾಡ್ಬೇಕು. ಅದು ಹೋಗ್ಲಿ, ನನಗೇನು ಅತ್ತಿ ಮಾಡಕ್ಕೆ ಏನು ಬ್ಯಾಸ್ರ ಇಲ್ಲ. ಎಲ್ಲ ನಾನೇ ಮಾಡ್ಬೇಕಲ್ರಿ. ಒಂದು ಕೈ ಇಲ್ಲದೆ ಇರೋ ಅತ್ತಿ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಸೊಸಿಗಂತೇಳಿ ನಿಮಗೇನು ಗೊತ್ತು? ನಿಮ್ಮನ್ನು ತೊಗೊಂಡಾಗ ನಮ್ಮಪ್ಪ ನಮ್ಮನ್ನ ಮನೆ ಬಿಡಬೇಕಿತ್ತು, ಅವಾಗ ಗೊತ್ತಾಕಿತ್ತು. ನನ್ನ ಕೈಲಾಗಲ್ಲಪ್ಪ, ನನ್ನ ಕೈಲಿ ಆಗೋದೇ ಇಲ್ಲ. ನೀವು ಹೇಳ್ತಿರೋ ನಿಮ್ಮ ಅಪ್ಪಗೆ ನಾ ಹೇಳ್ಬೇಕಾ? ಅಲ್ಲಿ ಮತ್ತೆ ಕಷ್ಟ ಅಂತೇಳಿ ಈಗ ಹೆಂಗಿದು ಮಾಡಕತ್ತಿ? ಹೆಂಗಿದು ಮಾಡಕತ್ತಿ? ತಾಯಿ ಕಷ್ಟ ಎಷ್ಟು ದೌಡ ಅರ್ಥಕತ್ತಿ ನಿಮಗೆ. ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೋಬೇಕು? ಅಂದೇನಾ ಮನೆ ಬಾರ. ಏನ್ಪಾ ದೌಡ್ ಬಂದ್ಬಿಟ್ಟಿಯಲ್ಲ ಕೆಲಸದಿಂದ ಮನೆಗೆ? ಯಪ್ಪ ಅದು ಇವತ್ತು ಕಣ್ವಿ ಕೆಲಸ ಸ್ವಲ್ಪ ದೌಡ್ ಮುಗೀತು, ಹೊಂಟ್ಲೆ ಬಂದ್ಬಿಟ್ಟೆ. ಹೌದನ? ಬೇಷಾತ್ ಬಿಡ ಹಂಗಾರ ಬಂದಿದ್ದು. ಅಂತಂಗ ನೀನ್ ಹೆಂಡ್ತಿ ಎಲ್ಲಿ ಕಾಣುವಳ್ಳ ಕೆಲಸ ಮಾಡತ್ತಾಳನ? ಅಪ್ಪ ಕೆಲಸ ಮಾಡಕತ್ತಾಳ. ಅಪ್ಪ ಅದು ಏನು ಗೊತ್ತನ, ಒಬ್ಬೇಕಿಗೆ ಕೆಲಸ ಭಾಳ ಆಕತ್ತ. ಒಂಚೂರು ತಮ್ಮ ನಿಂತಿಗೆ ಬರಕ್ಕೆ ಹೇಳ್ತೀಯನಂತ. ಯಾಕಂದ್ರೆ ಒಬ್ಬೇಕೆ ಎಲ್ಲ ಮಾಡೋದಂದ್ರೆ ಒಳಗೆ ಹೊರಗೆ, ಮತ್ತು ಅವನ ಚಾಕ್ರಿನೂ ಭಾಳ ಆಕತಿ. ಮತ್ತು ನಮ್ಮದು ಮಾಡ್ಬೇಕು ಪಾಪ. ನಾನಾರ ಏನು ಒಂಚರಿಗೆ ನೀರು ತುಂಬಿಟ್ಕೊಳ್ಳೋವಲ್ಲ ಮಾಡೋವಲ್ಲ, ಎಲ್ಲ ಆಕಿ ಮೇಲೆ ಹಾಕಿರ್ತೀನಿ. ಆಕಿನೇ ಇದು ಮಾಡ್ಬೇಕು. ಅದಕ್ಕೆ ಒಂಚೂರು ತಮ್ಮ ನಿಂತಿಗೆ ಬರಕ್ಕೆ ಹೇಳಿದ್ರೆ ಆಕಿತ್ತಪ್ಪ. ಹೇಳೇನ್ಪಾ, ನಾ ಏನು ಹೇಳಿಲ್ಲ ಅಂತ ಮಾಡಿ ಏನ ಹೇಳೇನಿ. ಆದ್ರೆ ಬರ್ಬೇಕನ್ನೋ ಮನಸ್ಸ ಇಲ್ಲಪ್ಪ ಗಂಡ ಹೆಂಡ್ತಿಗೂ. ಒಮ್ಮೆ ಅಂತಾರ ನಮ್ಮ ಅವ್ಗ ಆರಾಮಿಲ್ಲ ಅಂತೇಳಿ ಯಾಕೆ ಅಂತಾಳ, ಒಮ್ಮೆ ಅಂತಾಳ ನಮ್ಮ ಅಪ್ಪಗೆ ಆರಾಮಿಲ್ಲ ಅಂತೇಳಿ, ಒಮ್ಮೆ ಅಂತಾಳ ಏನಾರ ಕೆಲಸ ಐತಿ ಅಂತಾಳ. ಹಂಗ ಒಂದೊಂದು ಹೇಳ್ತಾರಪ್ಪ. ನಾನಾರ ಏನು ಮಾಡಲಿ? ಹಂಗಾಗಿ ನಾನು ಕರ್ದು ಸಾಕಾಗಿ ಸುಮ್ಮನೆ ಆದ್ನಪ್ಪ. ಮತ್ತೆ ನಿನಗೆ ಹೇಳತ್ಲಿ ಮತ್ತೆ ನೀ ಕರ್ಕೊಂಬಂದಿ ಹೆಂಡ್ತಿನ. ಏನು ಗಂಡು ಮಕ್ಳು 10 ಇದ್ರು ಅಷ್ಟೇ, ಒಂದಿದ್ರು ಅಷ್ಟೇ, ಎಷ್ಟಿದ್ರು ಅಷ್ಟೇ, ನೋಡೋದು ಒಬ್ಬವನ ಅಂತಾರಲ್ಲ, ಅದೇನು ಮಾತು ಸುಳ್ಳಲ್ಲ. 10 ಮಂದಿ ಮಕ್ಕಳಿದ್ರು ನೋಡೋದು ಒಬ್ರು ಅಂತೇಳಿ. ಅಪ್ಪ ಈಗ ಅವ್ರಿಗೆ ಅನ್ನೋದು ತಪ್ಪಾಕತ್. ನಾವು ಹೆಂಗೆ ನಡ್ಕೊಂಡಾಳ ಅವ್ವ ನಿನಗೆ ಗೊತ್ತೈತಿ. ಏನು ಅವು ಕುಂದ್ರಿಸಿ ಒಂದು ನಿಂದ ನೀರು ಕುಡಿಯಾಕ ಬಿಟ್ಟಿಲ್ಲ ಅವ್ರಿಗೆ. ನೆಮ್ಮದಿ ಇಲ್ದಂಗೆ ಮಾಡ್ಯಾಳ ಅವಕ್ಕೆ ಪಾಪ. ಹಂಗಾಗಿ ಅವೇ ಬಾ ಅಂದ್ರೆ ಮತ್ತೆ ಈಗ ಒಲ್ಲೆ ಅಂತಾರ ಅವ್ರು. ಹೌದಪ್ಪ, ಭಾಳ ತೊಂದರೆ ಕೊಟ್ಟೆ ನಾನು ನಿಮ್ಮೆಲ್ಲರಿಗೆ. ಏನೇ ಸುಮ್ಮನೆ ದೇವ್ರು ಇಡಬಾರ್ದಾಗಿತ್ತು. ನನ್ನ ಕರ್ಕೊಂಡು ಹೋಗಿದ್ರೆ ನಿಮ್ಗೆ ಎಲ್ಲರಿಗೆ ಹಾಲು ಕುಡ್ದಂಗೆ ಆಕಿತ್ತು. ಅದೇ ನೋಡ್ದೆ ಅವ್ವ, ಹಂಗೆ ಯಾಕೆ ಮಾತಾಡ್ತಿ? ಮತ್ತೆ ಇನ್ ಹೆಂಗ್ ಮಾತಾಡ್ಬೇಕಪ್ಪ? ಇನ್ ಹೆಂಗ್ ಮಾತಾಡ್ಬೇಕು? ನಾಳೆ ಆಸ್ತಿ ಪಾಲ್ಗಡೆ ಆಗಕತ್ರ ಬರ್ತಾರ, ಸರಿ ಸಮ ಕೊಡು ಅಂತೇಳಿ ಅವಾಗ ಹೇಳ್ತಾನೆ ಬೇಸಿಗೆ. ಏನ ಯಪ್ಪ ನಿನಗೆ ಅಷ್ಟು ತ್ರಾಸ ಆದ್ರೆ ನೀನು ನಿಂತಿ ಕರ್ಕೊಂಡು ನೀವು ಹೋಗು, ನಾ ಮಾಡ್ಕೊಂತೇನೆ ಹಂಗ ಒಂದು ತಗ. ಬಾಯಿ ಮುಚ್ಕೊಂಡಿರ್ತೀಯನ? ಆತು, ಇನ್ನೊಮ್ಮೆ ಹೋಗಿ ಕರೆದು ಬರ್ತೀನಿ. ಏನಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆಮೇಲೆ ಹೇಳ್ಬಿಡ್ತೇನೆ. ಯಾರು ನಮ್ಮಂತ ಗಂಡ ಹೆಂಡ್ತಿನ ಜೋಪಾನ ಮಾಡ್ತಾರ ಅವ್ರಿಗೆ ಎಲ್ಲ ಕೊಡೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೇನೆ. ಹಂಗ ಮಾಡ್ರಿ. ನಿಮ್ಮನ್ನ ಯಾರು ಜೋಪಾನ ಮಾಡ್ತಾರ ಅವ್ರಿಗೆ ಕೊಡೋಣ ಆಸ್ತಿ. ಏನೈತಿ ಜೋಪಾನ ಮಾಡ್ಲಾರ್ದವ್ರಿಗೆ ಏನಿಲ್ಲ, ಕೈಯಾಗ ಚಿಪ್ಪ. ಇದಾದ್ರೆ ಇನ್ನೂ ಒಂದು ಲೆಕ್ಕಪ್ಪ. ಅಲ್ಲ ತಗೊಳಕ್ ಮಾತ್ರ ಸರಿ ಸಮ ಬರೋದು, ಚಾಕ್ರಿ ಮಾಡಕ್ ಬರಲ್ಲ ಅಂದ್ರೆ ಮತ್ತೆ ನಮಗೂ ಉರ್ತೈತಿ. ಆತ ಇದಾದ್ರೆ ಒಂದು ಲೆಕ್ಕ ಐತಿ. ಏನ್ರಿ, ನಾನು ಹಂಗಾರ ರೊಟ್ಟಿ ಮಾಡ್ತೇನೆ ತಡಿಪ. ಸರಿ ತೋಪ, ನಂಗಾರ ಒಂದು ಕೈ ಕಾಲು ಮರಿ ತಗೋತೀನಿ. ನೋಡಿದ್ರೇನ ಹಿಂಗ ಅನ್ನತ್ಲೆ ಹೆಂಗ ಇಬ್ರು ಒಕ್ಕಟ್ಟಾದ್ರೆ? ಹೌದಾ, ಅವ್ರು ಹೇಳೋದ್ರಾಗೂ ಸರಿ ಐತಿ. ಮತ್ತೆ ತಂದೆ ತಾಯಿ ಜವಾಬ್ದಾರಿ ಯಾರು ತಗೊಂತಾರ ಅವ್ರಿಗೆ ಮತ್ತೆ ಒಂಚೂರು ನಾವೇನಾರು ಕೊಡ್ಬೇಕು. ಮತ್ತೆ ಎಲ್ಲ ಚಾಕ್ರಿ ಮಾಡ್ರಿ, ಎಲ್ಲ ತಂದೆ ತಾಯಿ ಜವಾಬ್ದಾರಿ ತಗೊಂಡು ಎಲ್ಲ ಸಾಕಿ ಇದು ನಮ್ಮ ಜೋಪಾನ ಜತ್ನ ಮಾಡಿದ್ಮೇಲೆ ಮತ್ತು ಸರಿ ಸಮ ಅವ್ರಿಗೇನು ಇವ್ರಿಗೂ ಅದೇ ಅಂದ್ರೆ ಮತ್ತೆ ಒಲ್ಲೆ ಅಂತಾರ. ಒಟ್ಟು ಇವ್ರಿಗೆ ಹೆಚ್ಚಿಗೆ ಅಂದ್ರೆ ಕಾಳಜಿನೇ ಮಾಡ್ತಾರ. ಕುಂದ್ರ, ನಾನು ಕೈಕಲ್ ಮಕ್ಕ ತೊಗೊಂಬರ್ತೇನೆ ಉಣ್ಣುನಂತ. ಅದಕ್ಕೆ ಹೇಳೋದು ವಯಸ್ಸಿನಾಗ ಅಡ್ಡೂರಿಬಾರ್ದು ಅಂತೇಳಿ. ಅತ್ತಿಗೆ ಒಂದು ಕಾಲ ಆದ್ರೆ ಸೊಸಿಗೆ ಒಂದು ಕಾಲ ಇರ್ತೈತಿ. ಏನ ನಮ್ಮ ವಯಸ್ಸು ಅವ್ರಿಗೆ ಬರ್ತೈತಿ, ಅವ್ರ ವಯಸ್ಸು ನಮಗೆ ಬರುದಿಲ್ಲ. ಏನ ಅಯ್ಯೋ ಎಲ್ಲ ನನ್ನ ಹಣೆ ಬಾರ. ಚಂದ್ರವ ಯಾಕೆ ಇನ್ನೂ ಹತ್ಕೊಂಡ್ ಕುಂತೀನವ? ಏನಾದ್ ಸುದ್ದಿ? ಈಗ ದಾರ್ಯಾಗ ಸಿಕ್ಕಿದ್ಲ ಶಿವಕ್ಕ. ನಾವು ಮಾತಾಡಿದ್ವಿ ಹಂಗೆ ಮಾಡಬೇಡವಾ, ಕೊಟ್ಟಿದ್ದ ಕರೆ ಐತಂತಾಳಕ್ಕಿ, ಮತ್ತೆ ಹಂಗಾರೆ ಹೊಳ್ಳಿ ಕೊಟ್ಬಿಡು ಅಂತೇಳಿ. ಎಷ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ಲು ಗೊತ್ತಾ ನಮ್ಗೆ? ಅಯ್ಯ ನೀವೇನು ನೋಡಕ್ಕೆ ಬಂದಿದ್ರೇನ? ಏನು ನಿಮಗೆ ಹೇಳ್ಕೊಟ್ಟಾಳಾಕಿ ನಮ್ಮ ಕೈಯಾಗ? ನೀವೇ ಯಾರು ಅದನ್ನೆಲ್ಲ ಕೇಳಾಕ ನೋಡ್ರಿ ಅಂತದೆಲ್ಲ ತೆಲ ಇಟ್ಕೋಬೇಡ್ರಿ. ಆಕಿ ಕೊಟ್ಟಿಲ್ಲ ಮಳ್ಳಿ ಹಂಗೆ ಮಾತಾಡ್ತಾಳ, ಆಕಿ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ಅಂತೆ ಜಗ್ ಒದರಾತಿದ್ಲು. ಒದರ್ತಾಳ ಬಿಡಯ್ಯವ್ವ, ಬೆಂಡ್ಲಿ ಒದರ್ತಾಳ. ನಿನಗೆ ನಾನು ಒಂದು ಐಡಿಯಾ ಕೊಡ್ತೇನೆ ಚಂದ್ರವ್ವ. ಏನು ನೀ ಅದನ್ನು ಮಾಡು, ಸೇಕ್ ಸಾಕತ್ ನೋಡ್ಬೇಕಾರ. ನೀ ಹೇಳಿದ್ದ ನಂಗೇನು ಅರ್ಥನ ಆಗಲಿಲ್ಲ. ಏನೋ ಕೊಡ್ತೇನೆ ಅಂದು, ಏನು ನನ್ನ ಬಂಗಾರ ಸರ ನೀ ಕೊಡ್ತೀಯಾ? ಅಯ್ಯ ನಿನ್ನ ಹೆಣ ಎತ್ಲಿ. ಇಂಗ್ಲೀಷ್ನ ಮಾತಾಡಿದ್ದು. ನಿನಗೊಂದು ಪ್ಲ್ಯಾನ್ ಹೇಳ್ತೀನಿ, ಅದರಂತ ಮಾಡು, ನಿನ್ನ ಸರ ನಿನಗೆ ಸಿಗ್ತೈತಿ ಅಂದ್ಯಾ? ಹೌದಾ? ನೀನು ನನಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ನಾನು ನಿನಗೆ ಪ್ಲ್ಯಾನ್ ಹೇಳ್ಕೊಡಕತ್ತೇನೆ ಗೊತ್ತನ?
ಯವ್ವಾಗಿರ್ಜವ್ವ ನಿನ್ ಗಂಡ ಪುಣ್ಯ ಬರ್ಲಿವ ಹೆಂಗಾರ ಮಾಡಿ ಆ ಸರ ಸಿಗುವಂಗ ಮಾಡ ನನಗ. ಅಯ್ಯೋ ದೇವ್ರೇ, ಗಂಡಗೆ ಬರ್ಬೇಕು ಪುಣ್ಯ ಮಾಡಕ್ಕೆ ನಾನು ಮಟ್ಟಕ್ಕೆ ನಾನು ಗಂಡಗೆ ಬರ್ಬೇಕನ? ಆಯ್ತು, ನೀ ಹೇಳಂಗ ಆಗ್ಲಿ ಹಂಗಾರ. ಗಂಡಗೆ ಬಂದ್ರೆ ನನಗೆ ಬಂದ್ರೇನೆ ಎಲ್ಲ ಒಂದ. ಯವ್ವ ನನ್ನ ಗಂಡ ಜಾಡಿ ಸುತ್ತ ಒದ್ಬಿಟ್ನ ಯವ್ವ ನಿನ್ ರಾತ್ರಿ. ನೀ ಎಂತ ಕೆಟ್ಟ ಒದ್ದಾನ ಗೊತ್ತನ, ಸಾಕಾಗೈತೆ ಯವ್ವ ನನಗ. ಮತ್ತೆ ಯಾರಿಗೆ ಸಿಟ್ಟು ಬರಂಗಿಲ್ಲ, ಕಷ್ಟಪಟ್ಟು ದುಡ್ಡು ಮಾಡಿಸ್ಕೊಂಡಿದ್ದೀನಿ ಮತ್ತೊಬ್ರ ಕೈ ಕೊಡ್ತಿ ಅಂದ್ರೆ ಯಾರಿಗೆ ಬರೋದಿಲ್ಲ ಹೇಳು? ಹ್ಞೂನಯ್ಯವ್ವ, ಹ್ಞೂ ಹಂಗಾಗೈತೆ ನನ್ನ ಬಾಳೆ. ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಚಂದ್ರವ್ವ. ಏನು ಈಗ ಸರ ಸಿಕ್ಕಿಂದ ಏನು ಅದನ್ನ ಸೊಸಿ ಕೈಯಾಗ ಕೊಡ್ತೀಯೋ ನೀನೇ ಇಟ್ಕೊಂತೀಯೋ ಅದು ನಿನಗೆ ಬಿಟ್ಟಿದ್ದ. ಆದ್ರೆ ಒಟ್ಟು ಚಂದಾಗಿ ನೋಡ್ಕೊ. ಏನು ಹಂಗೆ ಸೊಸಿ ಕುಟ್ಟ ಜಗಳ ಮಾಡ್ಕೊಂತ ಕುಂದ್ರಬೇಡ. ಯಾಕಂದ್ರೆ ಜಗಳ ಮಾಡ್ಕೊಂತ ಕುಂತ್ರೆ ಉಪಯೋಗ ಇಲ್ಲ ನೋಡು, ಅದಕ್ಕೆ ಹೇಳಾಕತ್ತೀನಿ. ಇಲ್ಲವ ಇನ್ನು ಜಗಳ ಮಾಡೋದಿಲ್ಲವ, ಹೋಲತ್ತಾಗ ಮಗ ಬೇಕಾಗಿ ಮಾಡ್ಕೊಂಡು ನನ್ನ ಮದ್ವಿನ ಇನ್ನು ಜಗಳ ಮಾಡೋದಿಲ್ಲ. ಅವನ ಪಾಡಿಗೆ ಅವ ಇರಲಿ, ನನ್ನ ಪಾಡಿಗೆ ನಾವಿರ್ತೇವೆ. ಬಂದಂದ್ರೆ ಮನೆಗೆ ಅಷ್ಟೇ ಸಾಕು, ಹೆಂಡತಿ ಕಟ್ಕೊಂಡು ಇನ್ಯಾವ ವಿಚಾರಕ್ಕೂ ಜಗಳನೂ ಮಾಡಕ್ಕೆ ಹೋಗಲ್ಲ, ಹೇಳಕ್ಕೂ ಕೇಳಕ್ಕೆ ಹೋಗೋದಿಲ್ಲ. ಇರಲಿ ಅವ್ರ ಪಾಡಿಗೆ ಅವ್ರು ಇರಲಿ. ಸುಳ್ಳು ಆಕಿನ ಸರ ಏನೋ ಮಾಡ್ಯಾಳ ಅಂತ ತಿಳ್ಕೊಂಡು ಒದ್ರಾಡಿದ್ದೆ ಆಕಿ ಮೇಲೆ ನಾನು ನೋಡಿದ್ರೆ ಆಕಿ ಏನೂ ಮಾಡೇ ಇಲ್ಲ. ಏನು ಮಾಡ್ತಿ ಹೇಳ, ಎಲ್ಲ ನಮ್ಮ ಕೆಟ್ಟ ಹಣೆ ಬಾರ. ಇಷ್ಟು ಬಾಯಿ ಮುಚ್ಕೊಂಡಿದ್ ಬಿಡಿ. ಈಗ ನಾ ಇಲ್ಲ ನೋಡಿ, ನನ್ನ ಸಸಿ ಬ್ಯಾಡ ಅಂದಕ್ಕೆ ಬಂದ್ಲು, ಒಪ್ಕೊಂಡು ಸುಮ್ಮನಾಗಿಲ್ಲ ಅಷ್ಟೇ. ಮತ್ತೆ ಜಗಳ ಮಾಡ್ಕೊಂಡು ಕುಂತ್ರು ಉಪಯೋಗಿಲ್ಲ. ಅದಾಗಲಿ ಸರ ಸಿಗು ಬಗ್ಗೆ ಹೇಳ. ಏನಿಲ್ಲ, ನಾ ಎಲ್ಲ ವಿಚಾರ ಮಾಡ್ತೀನಿ, ಸುಮ್ಮನೆ. ಆಯ್ತು, ಅದು ಏನು ಮಾಡ್ತೀಯ ನೋಡು. ಏನಿಲ್ಲ, ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡು. ಕಂಪ್ಲೇಂಟ್ ಕೊಟ್ಟಿಂದ ಇದನ್ನು ಮಾಡಿಸಿದ್ದೆಲ್ಲ ಚೀಟಿ ಬಿಲ್ಲು ನಿನ್ನ ಕಡೆನೇ ಆಯ್ತದಲ್ಲ. ಇದ್ರದ್ದು ಏನೈತಿ ಎಲ್ಲ ನಿನ್ನ ಕಡೆನೇ ಅದಾವು. ಸೀದಾ ಹೋಗಿ ಪೊಲೀಸರಿಗೆ ಇದು ನೋಡ್ರಿ ನಮ್ದು ಹಿಂಗೆ ಈಕೆ ಶಿವಕ್ಕ ಕದ್ದಾಳ, ಈಕೆ ಇಟ್ಕೊಂಡಾಳ್ರಿ ಅಂತೇಳಿ ಆಕೆ ಮಗಳನ್ನೂ ತೋರಿಸು, ಸರಾನು ತೋರಿಸು. ಪೊಲೀಸರ ಹೆಂಗೆ ಬಾಯ್ ಬಿಡಿಸ್ಬೇಕು ಹಂಗೆ ಬಾಯ್ ಬಿಡಿಸ್ತಾರೆ. ಪೊಲೀಸರಿಗೆ ನಾವೊಂದು ಮಾತು ಹೇಳ್ಕೊಡ್ತೇನೆ, ಏನಂದ್ರೆ ಅದು ಫಸ್ಟಿಗೆ ಕೇಳೋದು, ಹಿಂಗೆ ಕದ್ದೀರಿ ನೀವು ಅಂತೇಳಿ. ಆದರೆ ನಿಂದ ಅಂತೆ ಪೊಲೀಸ್ ಆಕಿ ಮುಂದೆ ಇನ್ನೂ ಹೇಳಿರಂಗಿಲ್ಲ. ಆದ್ರೆ ಏನು ಹೇಳ್ತಾರೆ, ಹಿಂಗೆ ಒಬ್ರದ್ದು ಕಳ್ತನ ಆಗಿತ್ತು ರೀ, ಆ ಸರ ಇದೆ, ಅದ್ರ ಚೀಟಿ ಬಿಲ್ ಇಲ್ಲ ಅದಾವು, ನೀವು ಅಲ್ಲಿಂದ ಕದ್ಕೊಂಬಂದಿರಿ ಅಂತೇಳಿ ಒದರಾಡಕ್ಕೆ ನಿಂದಿರ್ತಾರೆ. ಅವಾಗ ಸತ್ಯ ಹೊರಬೀಳ್ತತಿ. ಹೆಂಗೆ ನೋಡಗಿರ್ಜಿ, ನಂಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಒಟ್ಟು ನೀನೇ ಏನಾರ ಒಂದು ದಾರಿ ತೋರಿಸ್ಬೇಕೀಗ. ದಾರಿ ತೋರಿಸ್ತೇನೆ, ಸೊಸಿ ಕುಟ್ ಚಂದಾಗಿರು. ಹ್ಞೂನಯ್ಯವ್ವ.